ನೀವು ಕೆಲಸ ಮಾಡದಿದ್ದರೂ ಹಣ ಬರುತ್ತಾ ಇದೆಯಾ ನಿಮಗೆ? ಸಂಬಳ ಬಂದರೂ ಜೀವನ ಒತ್ತಡ ಕಡಿಮೆಯಾಗ್ತಾ ಇಲ್ವಾ? ಹಾಗಾದರೆ ಈ ಪ್ರಶ್ನೆ ನಿಮಗೂ ಬಂದಿರಬೇಕು. ಹಣಕಾಸು ಸ್ವಾತಂತ್ರ್ಯ ಸಾಧ್ಯನಾ? ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋದು ಹಣಕಾಸು ಸ್ವಾತಂತ್ರ್ಯ ಅಂದರೆ ಏನು? ಸಾಮಾನ್ಯ ಜನರಿಗೆ ಇದು ಸಾಧ್ಯನಾ? ಅದಕ್ಕೆ ಯಾವ ಹಂತಗಳನ್ನು ಅನುಸರಿಸಬೇಕು? ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಹಣಕಾಸು ಸ್ವಾತಂತ್ರ್ಯ ಅಂದರೆ ಏನು? ಹಣಕಾಸು ಸ್ವಾತಂತ್ರ್ಯ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ನಿಮ್ಮ ಜೀವನ ಖರ್ಚಿಗೆ ನೀವು ಕೆಲಸ ಮಾಡದೇ ಇದ್ರೂ ಸಾಕಷ್ಟು ಹಣ ಬರುತ್ತಿರುವ ಒಂದು ಸ್ಥಿತಿ, ಒಂದು ಸಿಚುವೇಶನ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ನೀವು ಹಣಕ್ಕಾಗಿ ದುಡಿದೇ ಇದ್ದರೂ, ನಿಮ್ಮ ಅಗತ್ಯನ ಖರ್ಚಿಗಾಗಿ ದುಡಿದೇ ಇದ್ದರೂ ಸಹ ನಿಮ್ಮ ಒಂದು ಅಗತ್ಯವನ್ನು ಪೂರೈಸಿಕೊಳ್ಳಲು ಪ್ಯಾಸಿವ್ ಇನ್ಕಮ್ ಅಂತ ಏನು ಹಣ ನಿಮಗೆ ಬರುತ್ತಲ್ವ, ಈ ಒಂದು ಸಿಚುವೇಶನ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ಹಣಕಾಸಿನ ಸ್ವಾತಂತ್ರ್ಯ ಅಂದರೆ ಸಾಲಗಳ ಒತ್ತಡ ಇಲ್ಲದೆ, ಯಾವುದೇ ರೀತಿ ಸಾಲ ಇಲ್ಲದೆ, ಯಾವುದೇ EMI ಕಟ್ಟಬೇಕನ್ನೋ ಭಯ ಇಲ್ಲದೆ ಕೆಲಸ ಮಾಡೋದು ನಿಮ್ಮ ಒಂದು ಆಯ್ಕೆ ಆಗಬೇಕು, ಜವಾಬ್ದಾರಿ ಆಗಬಾರ್ದು. ಅಂದರೆ ಕೆಲಸ ಮಾಡೋದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಅದೊಂದು ನಿಮಗೆ ಒಂದು ಆಯ್ಕೆ ಥರ ಇರಬೇಕು ಕೆಲಸ ಅನ್ನೋದು. ಡೆಫಿನೆಟಾಗಿ ಕೆಲಸ ಮಾಡಲೇಬೇಕು, ಮಂತ್ ಎಂಡ್ ಸ್ಯಾಲ್ರಿ ಬರಲೇಬೇಕು. ಈ ರೀತಿ ಇದ್ದರೆ ಫೈನಾನ್ಷಿಯಲ್ ಫ್ರೀಡಮ್ನ ತಗೊಳ್ಳೋದಕ್ಕಾಗೋದಿಲ್ಲ. ಇದರಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮ ಒಂದು ಮಿಡಲ್ ಕ್ಲಾಸ್ ಪೀಪಲ್ಗೆ ಒಂದು ತಪ್ಪು ಕಲ್ಪನೆ ಬರುತ್ತೆ. ಏನಂದರೆ ಬಹುತೇಕ ಜನರು ಏನು ಅಂದ್ಕೊಳ್ತಾರೆ ಗೊತ್ತಾ? ಹಣಕಾಸು ಸ್ವಾತಂತ್ರ್ಯ ಅಂದರೆ ಶ್ರೀಮಂತರಿಗೆ ಮಾತ್ರ ಸೀಮಿತ, ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಶ್ರೀಮಂತರಿಗೆ ಮಾತ್ರ ಸೀಮಿತ. ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ ನಾವು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಅಪ್ ಟು ನಮ್ಮ ಒಂದು ರಿಟೈರ್ಮೆಂಟ್ ತನಕನೂ ದುಡಿತಾನೇ ಇರಬೇಕು. ಇದು ನಮ್ಮ ಒಂದು ಮೈಂಡ್ಸೆಟ್ ಇರೋದು. ಅದಾದಮೇಲೆ ಕೋಟಿ ಹಣ ಬೇಕು, ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಂದ್ರೆ ಕೋಟಿ ಹಣ ನಮ್ಮ ಹತ್ರ ಇದ್ದರೆ ಮಾತ್ರ ಫೈನಾನ್ಷಿಯಲ್ ಫ್ರೀಡಮ್ ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಇನ್ನೊಂದು ದೊಡ್ಡ ಬಿಸ್ನೆಸ್ ಇದ್ದರೆ ಮಾತ್ರ ಸಾಧ್ಯ, ಅಂದರೆ ಯಾವುದಾದ್ರೂ ಒಂದು ಕೋಟಿಗಟ್ಟಲೆ ನಾವು ಬಿಸ್ನೆಸ್ ಮಾಡಿದರೆ ಮಾತ್ರ ಫೈನಾನ್ಷಿಯಲ್ ಫ್ರೀಡಮ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತೀವಿ. ಇವೆಲ್ಲನೂ ಸಹ ತಪ್ಪು ಕಲ್ಪನೆ. ಸರಿಯಾದ ಯೋಜನೆ ಇದ್ದರೆ ಮಧ್ಯಮ ವರ್ಗದವರೆಗೂ ಇದು ಸಾಧ್ಯ. ಸರಿಯಾದ ಒಂದು ಪ್ಲ್ಯಾನಿಂಗ್ ಇದ್ದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಕೂಡ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಬೋದು. ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಹಣಕಾಸು ಸ್ವಾತಂತ್ರ್ಯದ ಒಂದು 5 ರೂಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ರೂಲ್ ನಂಬರ್ 1, ಹಣದ ನಿಯಂತ್ರಣ ಅಂದರೆ ಮನಿ ಕಂಟ್ರೋಲ್. ಮೊದಲು ಹಣ ನಿಮ್ಮನ್ನು ನಿಯಂತ್ರಿಸಬಾರ್ದು, ನೀವು ಹಣವನ್ನು ನಿಯಂತ್ರಿಸಬೇಕು. ಆವಾಗ ತಾನೇ ನೀವು ಒಂದು ಅಮೌಂಟ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಯಾವ ರೀತಿ ಅಂದರೆ, ಅಮೌಂಟ್ ಬಂದಿದ ತಕ್ಷಣ ಆ ಒಂದು ಏನು ಸ್ಪೆಕ್ಯುಲೇಷನ್ ಇರುತ್ತಲ್ವ, ಹಣ ನಮ್ಮ ಕೈಗೆ ಸಿಕ್ತು, ಇವಾಗ ನಮ್ಮ ಕೈಯಲ್ಲಿ ಹಣ ಇದೆ, ನಾವು ಏನು ಬೇಕಾದರೂ ಕೊಳ್ಳ್ಕೋಬೋದು, ಆ ಒಂದು ಸ್ಪೆಕ್ಯುಲೇಷನ್ ಮೈಂಡ್ ಇರಬಾರ್ದು. ಆ ಒಂದು ಆಸೆ ಅನ್ನೋ ಒಂದು ಮನಸ್ಸು ಇರಬಾರ್ದು. ಇದಕ್ಕೆ ನೀವು ತಿಂಗಳ ಬಜೆಟ್ನ ತಯಾರು ಮಾಡಬೇಕು. ಅಂದರೆ ತಿಂಗಳಿಗೆ ನೀವು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನೇ ಖರ್ಚು ಮಾಡಬೇಕು, ಅನಗತ್ಯವಾಗಿ ಖರ್ಚು ಮಾಡಬಾರ್ದು. ನೀವು ಅಮೌಂಟ್ನ ಕಂಟ್ರೋಲ್ ಮಾಡಬೇಕು, ನಿಮ್ಮ ಒಂದು ಖರ್ಚನ್ನ ನಿಯಂತ್ರಿಸಬೇಕು, ಹಣನ ನಿಯಂತ್ರಿಸಬೇಕು. ಆಗ ತಾನೇ ನೀವು ಶ್ರೀಮಂತರಾಗೋದಕ್ಕೆ, ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದಕ್ಕೆ ಸಾಧ್ಯ. ಸೆಕೆಂಡ್, ತುರ್ತು ನಿಧಿ ಅಂದರೆ ಎಮರ್ಜೆನ್ಸಿ ಫಂಡ್. 3 ರಿಂದ 6 ತಿಂಗಳು ನಿಮ್ಮ ಒಂದು ಖರ್ಚಿಗೆ ಆಗೋಷ್ಟು ಆ ಒಂದು 6 ಮಂತ್ ಪೀರಿಯಡ್ ನಿಮ್ಮ ಒಂದು ಮಂತ್ಲಿ ಬಜೆಟ್ ಇಂದು ಖರ್ಚು ಏನಿರುತ್ತಲ್ವ, ಎಕ್ಸಾಂಪಲ್ ಒಂದು 10,000 ತೊಗೊಳ್ಳಿ, 6 ಮಂತ್ಸ್ ಅಂದರೆ 60,000. ಅಂದರೆ ಆ ಒಂದು 6 ಮಂತ್ಸ್ ತನಕ ನಿಮ್ಮ ಒಂದು ಎಮರ್ಜೆನ್ಸಿ ಫಂಡ್ನ ನೀವು ಫಸ್ಟ್ ಕ್ರಿಯೇಟ್ ಮಾಡಬೇಕು. ಇದನ್ನು ಒಂದು ಲಿಕ್ವಿಡ್ ಫಂಡ್ನಲ್ಲೋ ಅಥವಾ ಒಂದು FDನಲ್ಲೋ ನೀವು ಸುರಕ್ಷಿತವಾಗಿ ಇಟ್ಕೋಬೇಕು. ನಿಮ್ಗೆ ಯಾವುದೇ ರೀತಿ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಬಂದರೂ, ಫೈನಾನ್ಷಿಯಲ್ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದರೂ ಇನ್ನೊಬ್ಬರ ಹತ್ರ ಸಾಲ ಹೋಗಬೇಕಾದ ಪರಿಸ್ಥಿತಿ ಬರೋದಿಲ್ಲ, ಅಥವಾ ಈ ಕ್ರೆಡಿಟ್ ಕಾರ್ಡ್ ಲೋನ್ ಮೇಲೆ ಹೋಗ್ಬೇಕಂತ ಪರಿಸ್ಥಿತಿ ಬರೋದಿಲ್ಲ. ನಿಮ್ಮ ಒಂದು ಎಮರ್ಜೆನ್ಸಿ ಫಂಡ್ ನಿಮ್ಮನ್ನು ಆ ಒಂದು ಸಮಯದಲ್ಲಿ ಕಾಪಾಡುತ್ತೆ. ನೆಕ್ಸ್ಟ್, ಸಾಲಗಳಿಂದ ಮುಕ್ತಿ. ಅಂದರೆ ನಿಮ್ಗೆ ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ ಲೋನ್ ಇದ್ದರೂ, ಅಥವಾ ಪರ್ಸ್ನಲ್ ಲೋನ್ ಇದ್ರೂ, ಅಥವಾ ನೀವೊಂದು ಶೋ ಆಫ್ ಮಾಡೋದಕ್ಕೆ ಅನಗತ್ಯವಾಗಿ EMI ಕಟ್ಟಿ ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ಕಾರ್ ಈ ರೀತಿ ಎಲ್ಲ ತೊಗೊಂಡ್ರು, ಯಾಕಂದರೆ ಗೊತ್ತು ನಿಮ್ಮ ಒಂದು ಮೈಂಡ್ಸೆಟ್ ಮಿಡ್ಲ್ ಕ್ಲಾಸ್ ಪೀಪಲ್ ಶೋ ಆಫ್ ಮಾಡೋದಕ್ಕೆ ನಾವು ಹೆಚ್ಚಾಗಿ ಇಷ್ಟಪಡ್ತೀವಿ. ಈ ರೀತಿ ಎಲ್ಲ ಶೋ ಆಫ್ ಮಾಡೋದಕ್ಕೆ EMI ಕಟ್ಟಿ ತೊಗೊಂಡಿರ್ತಕ್ಕಂಥ ಎಲ್ಲ ಒಂದು ಲೋನ್ಸ್ನ ಫಸ್ಟ್ ಕ್ಲಿಯರ್ ಮಾಡಬೇಕು.
ಡೆಪ್ಟ್ ಇಲ್ಲದೇ ಇದ್ದರೆ, ಅಂದರೆ ಸಾಲ ಇಲ್ಲದೇ ಇದ್ದರೆ ಅದು ನಿಜವಾದ ಸ್ವಾತಂತ್ರ್ಯ ಅಂತಲೇ ಕರಿಬೋದು. ಸಾಲ ಇರುವವರೆಗೂ ಸ್ವಾತಂತ್ರ್ಯ ಅನ್ನೋದು ಸಿಗೋದೇ ಇಲ್ಲ, ಫೈನಾನ್ಷಿಯಲ್ ಫ್ರೀಡಮ್. ನೆಕ್ಸ್ಟ್, ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉಳಿತಾಯ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಹಣ ನಮಗಾಗಿ ಖರ್ಚು ಕೆಲಸ ಮಾಡಬೇಕಂತ. ಉಳಿತಾಯ ಮಾತ್ರ ಸಾಕಾಗಲ್ಲ, ಅದನ್ನು ನೀವು ಡೆಫಿನೆಟಾಗಿ ಹೂಡಿಕೆ ಮಾಡಲೇಬೇಕು. ಯಾವ ರೀತಿ ಅಂದರೆ ಸಿಪ್ ಮಾಡ್ಬೋದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಅದಾದಮೇಲೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಶೇರ್ ಮಾರ್ಕೆಟಿನಲ್ಲಿ ದೀರ್ಘಾವಧಿಗೆ ಅಂದರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸಣ್ಣ ಮೊತ್ತದಿಂದ ಶುರು ಮಾಡಿ, ಸಮಯಕ್ಕೆ ಬಿಡಿ, ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆ್ಯಡ್ ಆಗಿ ಬೆಳೀಲಿ. ಡೆಫಿನೆಟಾಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ನೀವು ಅಚೀವ್ ಮಾಡ್ತೀರಾ. ಅದಾದಮೇಲೆ ಪ್ಯಾಸಿವ್ ಇನ್ಕಮ್ ಅಂದರೆ ಹಣ ಕೆಲಸ ಮಾಡಬೇಕು, ನೀವು ಅಲ್ಲ. ಅಂದರೆ ಡಿವಿಡೆಂಡ್ ಇನ್ಕಮ್ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ನೀವು ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಆ ಒಂದು ಕಂಪ್ನಿಗೆ ಏನು ಲಾಭ ಬರುತ್ತಲ್ವ, ಅದನ್ನು ಎಲ್ಲ ಒಂದು ಶೇರ್ ಹೋಲ್ಡರ್ಸ್ಗೂ ಡಿವೈಡ್ ಮಾಡಿ ಆ ಒಂದು ಅಮೌಂಟ್ನ ಡಿವಿಡೆಂಡ್ ರೂಪದಲ್ಲಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ಬಾಡಿಗೆ ಮನೆ ಇರ್ಬೋದು. ಅಂದರೆ ನೀವು ಯಾವುದಾದ್ರೂ ಒಂದು ಮನೇನ ಕಟ್ಟಿ ಅದನ್ನು ರೆಂಟಿಗೆ ಬಿಟ್ಟರು ಅದರಿಂದನೂ ಸಹ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ. ಅದಾದಮೇಲೆ ಡಿಜಿಟಲ್ ಆದಾಯ ಅಂದರೆ ಯೂಟ್ಯೂಬ್ ಇರ್ಬೋದು, ಯಾವುದೋ ಒಂದು ಬುಕ್ ಇರ್ಬೋದು, ಅಥವಾ ಆನ್ಲೈನ್ ಕೋರ್ಸ್ ಇರ್ಬೋದು. ಈ ರೀತಿ ಎಲ್ಲನೂ ಸಹ ನಿಮಗೆ ಕೆಲಸ ಮಾಡದೇ ಇದ್ರೂ ಒನ್ ಟೈಮ್ ನೀವು ಅದಕ್ಕಾಗಿ ವರ್ಕ್ ಮಾಡಬೇಕು. ಅದಾದಮೇಲೆ ಲೈಫ್ ಟೈಮ್ ನಿಮಗೆ ಅದರಿಂದ ಹಣ ಸಂಪಾದನೆ ಬರ್ತಾನೆ ಇರುತ್ತೆ. ಎಷ್ಟು ವರ್ಷ ಬೇಕು ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ಅಂತ ಡೌಟ್ ಇರುತ್ತೆ. ಹಣಕಾಸು ಸ್ವಾತಂತ್ರ್ಯ ಅನ್ನೋದು ರಾತ್ರೋರಾತ್ರಿ ಬರ್ತಕ್ಕಂಥ ಒಂದು ಫ್ರೀಡಮ್ ಅಲ್ಲ. ಒಂದು ರಾತ್ರಿನಲ್ಲೂ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. 10-20 ವರ್ಷಗಳ ನೀವು ನಿರಂತರ ಶಿಸ್ತು ಅಂದರೆ ಒಂದು ಪರ್ಸಿಸ್ಟೆಂಟ್ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ ನೀವು ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದಕ್ಕೆ ಆಗುತ್ತೆ. ಅದರ ಜೊತೆಗೆ ಸಹನೆ ಅನ್ನೋದು ಇರಬೇಕು. ಅಂದರೆ ಪೇಷನ್ಸ್ ಇರಬೇಕು, ಸರಿಯಾದ ಕಡೆ ನೀವು ಹೂಡಿಕೆ ಮಾಡಬೇಕು, ಅದಕ್ಕೆ ಒಂದು ಒಳ್ಳೆ ರಿಟರ್ನ್ಸ್ ಬರಬೇಕು. ಈ ರೀತಿಯೆಲ್ಲ ಇದ್ದರೆ ಮಾತ್ರ ನೀವೊಂದು ಫೈನಾನ್ಷಿಯಲ್ ಫ್ರೀಡಮ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸಾಮಾನ್ಯ ಜನರಿಗೂ ಸಾಧ್ಯ ಆಗುತ್ತಾ ಅನ್ನೋ ಒಂದು ಡೌಟ್ ಇವಾಗೂ ಇರುತ್ತೆ ಕೆಲವರಿಗೆ. ಹೌದು, ಖಂಡಿತವಾಗಿಯೂ ಆಗುತ್ತೆ. ನಿಮ್ಮ ಸಂಬಳ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ನೀವು ಹಣವನ್ನು ಹೇಗೆ ಬಳಸ್ತಿದ್ದೀರಾ ಅನ್ನೋದು ಮುಖ್ಯ. ಈ ಒಂದು ವಿಡಿಯೋನ ಸಂದೇಶ ಏನಂದರೆ, ಹಣಕಾಸು ಸ್ವಾತಂತ್ರ್ಯ ಒಂದು ಕನಸಲ್ಲ. ಅದು ರಾತ್ರೋರಾತ್ರಿ ಕನಸು ಕಂಡಿದ್ದ ತಕ್ಷಣ ಹಣಕಾಸು ಸ್ವಾತಂತ್ರ್ಯ ಪಡೆಯೋದಕ್ಕಾಗೋದಿಲ್ಲ. ಅದು ಒಂದು ಯೋಜನೆ ಅಂದರೆ ಪ್ಲ್ಯಾನಿಂಗ್. ಇವತ್ತಿನಿಂದ ಶುರು ಮಾಡಿದರೆ ನಾಳೆ ನೀವು ಹಣಕ್ಕಾಗಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ಹಣಕ್ಕಾಗಿ ಕೆಲಸ ಮಾಡಬೇಕಾಗಿಲ್ಲ. ಹಣ ನಿಮಗಾಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.